ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದ ಅಂತೇಳಿ ಅವನು ಸ್ಟ್ಯಾಬಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಹೋಗದೇ ಇದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಮಾಡಿದ್ದಾರೆ. ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ, ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಆ್ಯಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪ್ರೇಟ್ ಮಾಡಬೇಕು. ಎಲ್ಲ ಎರಡೂ ಸಮುದಾಯದವರು ಕೋಆಪ್ರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ತಗೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರ್ತಾರೆ. ಓವರಾಲ್ ಕರ್ನಾಟಕದಲ್ಲಿ ಇಂಥ ಗಣೇಶೋತ್ಸವದ ಸಂದರ್ಭದಲ್ಲಿ ಕಮ್ಯುನಲ್ ಇಶ್ಯೂಸ್ ಆಗ್ತವೆ ಸರ್, ಏನು ಡೈರೆಕ್ಷನ್ ಕೊಟ್ಟಿದ್ದೀರಾ ಸರ್? ಎಲ್ಲ ನೋಡಿ, ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತೊಗೊಂಡಿದ್ದೀವಿ. ನಾವೆಲ್ಲ ಮೀಟಿಂಗ್ಗಳು ಮಾಡಿ ಯಾವ್ಯಾವ ಜಿಲ್ಲೆನಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲಾಯ್ ಮಾಡಿ, ಇಡೀ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ, KSRP ಇರ್ಬೋದು, ರೆಗ್ಯುಲರ್ ಪೊಲೀಸ್ ಇರ್ಬೋದು, ನಾವು ಬೇರೆ ಜಿಲ್ಲೆಗೆ ಡಿಪ್ಲಾಯ್ ಮಾಡಿಲ್ಲ. ಆಯಾಯ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ. ಇದು ಹೊಸದಾಗಿ. ಆಮೇಲೆ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೀನಿಯರ್ ಆಫೀಸರ್ಸನ್ನು ಕಳಿಸಿದ್ದೀವಿ. ಇಲ್ಲಿಂದ ADGP ಲೆವೆಲ್ ಅವ್ರನ್ನ, IG ಲೆವೆಲ್ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೇ ಕಳಿಸಿದ್ವಿ ನಾವು. ಈ ಸರಿ ಭಾಳ ಎಚ್ಚರಿಕೆಯಿಂದ, ಯಾಕೆಂದರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ. ಈ ರೀತಿ ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನು ಈಗಾಗಲೇ ಸೂಕ್ತವಾದಂಥ ಕ್ರಮ ತೊಗೊಂಡಿದ್ದೇವೆ. ಎಲ್ಲ ಸರ್, ಏನು ತೊಂದರೆ ಇಲ್ಲ. ಎಲ್ಲ ಪ್ರಿಕಾಷನರಿಗೆಲ್ಲ ಮಾಡಬೇಕಲ್ಲ ಪೊಲೀಸ್ನವರು. ಏನು ಪ್ರಿಕಾಷನರಿಯಾಗಿ ಏನು ಬೇಕೋ 144 ಆಗಲಿ, ಬೇರೆ ಬೇರೆ ರೀತಿಯಲ್ಲಿ ಏನು ಕ್ರಮ ತೊಗೋಬೇಕು ಎಲ್ಲ ಮಾಡ್ತಾರೆ. ಅದನ್ನು ಎಸ್ಕಲೇಟ್ ಆಗೋದಕ್ಕೆ ಬಿಡೋದಿಲ್ಲ. ಪ್ರತಿಭಟನೆಗೆ ಬಂದಾಗಿದ್ದಾರೆ ಸರ್. ಆಯ್ತು ಬಿಡ್ರಿ, ಅದು ಬೇರೆ ಇನ್ನೇನೋ ಕೇಳ್ರಿ ಸರ್. ಈಗ ಮೈಸೂರು ಮಾದರಿಯಲ್ಲಿ ತುಮಕೂರು ದಸರಾ ಏನೋ ಮಾಡ್ತಾ ಇದ್ದೀರಂತೆ, ಎಲಿ ಟೂರಿಸಮ್, ಪಂಜಿನ ಕವಾಯತು ಅಂತ. ಏನು ಸರ್ ವಿಶೇಷತೆ ಏನಿಲ್ಲ. ಊರ ಹಬ್ಬ, ದಸರಾ ಹಬ್ಬ. ನಮ್ಮಲ್ಲಿ ಮಾರ್ನಾಮಿ ಅಂತೀವಿ. ಮಹಾನವಮಿನ ನಮ್ಮ ಹಳ್ಳಿನಲ್ಲಿ ಕರೆಯೋದು ಮಾರ್ನಾಮಿ ಅಂತ. ಆ ಹಬ್ಬ ಮಾಡ್ತೀವಿ. 11 ದಿವಸನೂ ಮಾಡ್ತೀವಿ. ಕಳೆದ ವರ್ಷ ದಸರಾ ತುಮಕೂರು ದಸರಾ ಅಂತ ಮಾಡಿದ್ವಿ. ಈ ವರ್ಷ 2ನೇ ವರ್ಷ. ಅದಕ್ಕೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದೀವಿ. ಮೈಸೂರಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿ ತುಮಕೂರಲ್ಲಿ ಕೂಡ ಮಾಡೋದು ಅಂತೇಳಿ ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಅದನ್ನೆಲ್ಲ ಮಾಡ್ತೀವಿ. ನೀವು ಬನ್ನಿ, ದಯವಿಟ್ಟೆಲ್ಲ ಬನ್ನಿ ತುಮಕೂರಿಗೆ. ರಾಜಕೀಯಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಊರ ಹಬ್ಬ, ಎಲ್ಲರನ್ನೂ ಸೇರಿಸ್ಕೊಂಡು, ಎಲ್ಲ ಪಕ್ಷ, ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲರನ್ನೂ ಸೇರಿಸ್ಕೊಂಡು ಊರ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದರಲ್ಲಿ ಯಾವ ರಾಜಕಾರಣನೂ ಇಲ್ಲ. ಧರ್ಮಸ್ಥಳದ ತನಿಖೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಸುತ್ತಕೊಳ್ಳುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆ ಪರಿಸ್ಥಿತಿ ಕಾಣಿಸ್ತಿದೆ ಸರ್. ಹೇಗಿದೆ ತನಿಖೆ, ಯಾವ ರೀತಿಯಾಗಿದೆ ಆಗ್ತಿದೆ? ಇಲ್ಲ, ನೀವು ನೋಡೋ ದೃಷ್ಟಿನೇ ಬೇರೆ, ಪೊಲೀಸ್ನವರು ಮತ್ತು SITನವ್ರ ದೃಷ್ಟಿನೇ ಬೇರೆ. ಆ ತನಿಖೆ ಎಲ್ಲ ಮುಗಿಲಿ. ಬಂದಿದ್ದು ಏನೇನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ. ತನಿಖೆ ಸಂಪೂರ್ಣ ಆದಮೇಲೆ ನಮಗೆ ಗೊತ್ತಾಗುತ್ತೆ. ನಿತ್ಯವೂ ಕೂಡ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆ ನಡೀತಿದೆ ಸರ್, ಅಲ್ಲಿಂದನೇ ಶುರುವಾಯಿತು ಅನ್ನುವಂತಹದ್ದು ಸ್ಪಷ್ಟ. ಅದು ನಾವು ಯಾವುದೂ ಹೇಳಕ್ಕೆ ಬರೋದಿಲ್ಲ. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ, ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ಕೆ ಬರಲ್ಲ. ಮಹಿಳಾ ಸಂಘಟನೆ ಕೆಲ ಮುಖಂಡರುಗಳು ಸೋನಿಯಾ ಗಾಂಧಿ ಅವರು ಲೆಟರ್ ಕೂಡ ಬರೆದಿದ್ರು ಸರ್. ಏನಂತ?
ಡಿ ಕೆ ಶಿವಕುಮಾರ್ ಮತ್ತೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ನಾಯಕರುಗಳು ಷಡ್ಯಂತ್ರ ಹೇಳಿಕೆಗಳು ಇದೆ. ಕೂಡ ಒಂದಿಷ್ಟು ಸಮಸ್ಯೆ ಆಗ್ತಿದೆ. ಆ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತಹ ನಿರ್ದೇಶನವನ್ನ ನೀಡಿ ನೀವು ಅನ್ನುವಂತಹ ಲೆಟರ್ಗಳನ್ನ ಬರೆದಿದ್ದೀರಿ. ಇರ್ಬೋದು ಅನ್ನೋದು ನಾನು ನೋಡಿಲ್ಲ. ಆದರೆ ನಾವು ಕೊಟ್ಟಿರ್ತಕ್ಕಂಥದ್ದು SITಗೆ ಯಾರೂ ನಾವು ಇಂಟರ್ಫಿಯರ್ ಆಗೋದೇ ಇಲ್ಲ. ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ ಅಥವಾ ಯಾರೇ ಬೇರೆ ಯಾರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಅವರು ಇನ್ವೆಸ್ಟಿಗೇಷನನ್ನು ಮಾಡಿ ಸಬ್ಮಿಟ್ ಮಾಡ್ತಾರೆ, ವರದಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು.